ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸ್ಟಾಕ್ಸ್ ಕನ್ನಡ. ಬನ್ನಿ ನಾಳೆ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ಅನಲೈಸ್ ಮಾಡೋಣ. ನೋಡಿ, ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ಎರಡರಲ್ಲೂ ಶುಕ್ರವಾರ ಒಂದು ಫಂಟಾಸ್ಟಿಕ್ ಒಂದು ರ್ಯಾಲಿ ಬಂದಿತ್ತು. 1.5% ಅಪ್ಸೈಡ್ ಮೂವ್ ಆಗಿದೆ. 25,790 ನಿಫ್ಟಿ ಕ್ಲೋಸ್ ಆಗಿದೆ. ಇದು ನಿಫ್ಟಿದು 5 ಮಿನಿಟ್ಸ್ ಕ್ಯಾಂಡಲ್ಸ್ಟಿಕ್ ಚಾರ್ಟ್. ಇದು ಫ್ರೈಡೆ 25,525 ಮಾರ್ಕೆಟ್ ಓಪನ್ ಆಯಿತು. ಅಲ್ಲಿಂದ ಒಂದು ಗ್ಯಾಪ್ ಅಪ್ ಓಪನ್ ಆದ ತಕ್ಷಣ ಅಲ್ಲಿಂದ ಪ್ರಾಫಿಟ್ ಬುಕ್ಕಿಂಗ್ ಸ್ಟಾರ್ಟ್ ಆಯಿತು. ಪ್ರಾಫಿಟ್ ಬುಕ್ಕಿಂಗ್ ಆದ ನಂತರ 25,426 ಒಂದು ಲೋ ಕೂಡ ಫಾರ್ಮ್ ಆಯಿತು. ನಂತರ ಅಲ್ಲಿಂದ ಮಾರ್ಕೆಟ್ ಪಿಕಪ್ ಆಯಿತು. ನೋಡಿ, ರ್ಯಾಲಿ ಕಂಟಿನ್ಯೂ, ಒಂದು ರೆಸ್ಟ್, ರ್ಯಾಲಿ ರೆಸ್ಟ್. ನೋಡಿ, ಇಲ್ಲಿ ಕನ್ಸಾಲಿಡೇಷನ್ ಆಯಿತು ತುಂಬ, ಒಂದು ಅರ್ಧ ಗಂಟೆ 1 ಗಂಟೆ ನಂತರ ಒಂದು ಬಿಗ್ ಕ್ಯಾಂಡಲ್ ಮತ್ತು ಕನ್ಸಾಲಿಡೇಷನ್. ಹಿಯರ್ ಬಿಗ್ ಫಾಲ್ ಆಯಿತು, ಅನ್ಎಕ್ಸ್ಪೆಕ್ಟೆಡ್ ಫಾಲು ಡ್ಯೂರಿಂಗ್ ದ ಇಂಟ್ರಾಡೇ. ಅದು ಆಲ್ಮೋಸ್ಟ್ ಆಲ್ 1 ಗಂಟೆ 1:30 ಸುಮಾರು. ನೋಡಿ, ಆಲ್ಮೋಸ್ಟ್ 200-250 ಪಾಯಿಂಟ್ ಫಾಲ್ ಆಯಿತು. ಇಲ್ಲಿ ಲೋ ಕ್ರಿಯೇಟ್ ಆಯಿತು. ಏನಕ್ಕೆ ಇಲ್ಲಿ ಫಾಲ್ ಆಯಿತು, ಇಷ್ಟೊಂದು ಫಾಲ್ ಏನಕ್ಕೆ ಆಯಿತು 10-15 ನಿಮಿಷದಲ್ಲಿ ಅಂತಂದರೆ, ದೇರ್ ಈಸ್ ಅ ವೆರಿ ಲಾಜಿಕ್ ಇರುತ್ತೆ. ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ನಂತರ ಏನಾಯಿತು, ಸಡನ್ ರಿಕವರಿ ಆಯಿತು. ರಿಕವರಿ ಆಗಿ ಮತ್ತೆ ಮಾರ್ಕೆಟ್ ಹೈನಲ್ಲಿ ಕ್ಲೋಸ್ ಆಯಿತು. ಸೊ ಇಲ್ಲಿ ಏನು ಹೈ ಇತ್ತು ಅದಕ್ಕಿಂತ ಜಾಸ್ತಿನೇ ಹೈನಲ್ಲಿ ಮಾರ್ಕೆಟ್ ಕ್ಲೋಸ್ ಆಯಿತು. ಫೈನಲಿ 25,820 ಕ್ಲೋಸ್ ಆಯಿತು. ಬಟ್ ಕರೆಕ್ಷನ್ ಆಗಿಬಿಟ್ಟು 25,790 ಮಾರ್ಕೆಟ್ ಕ್ಲೋಸ್ ಆಗಿದೆ. ಇಲ್ಲಿ ಏನಕ್ಕೆ ಫಾಲ್ ಆಯಿತು ಅಂದರೆ, ಇಲ್ಲಿಂದ ಮಾರ್ಕೆಟು ಒಂದು ಪ್ರಾಫಿಟ್ ಬುಕ್ಕಿಂಗ್ ಆದ ತಕ್ಷಣ ಮಾರ್ಕೆಟ್ ರಿಕವರಿ ಆಯ್ತಲ್ಲ, ಅಲ್ಲಿ ಎಲ್ಲರೂ ಎಂಟರ್ ಆಗಿರ್ತಾರೆ. ಯಾರು? ಬಿಗ್ ಪೀಪಲ್, ರಿಟೇಲರ್ಸ್. ಫಸ್ಟ್ ಎಂಟರ್ ಆಗೋದು ಯಾರು? ರಿಟೇಲರ್ಸ್. ಅಫ್ಕೋರ್ಸ್ ನಮ್ಮಂಥವ್ರು, ನಾವು, ನೀವು, ಅಥವಾ ಸಾಮಾನ್ಯ ಒಂದು ಕ್ಯಾಪಿಟಲ್ ಇಟ್ಕೊಂಡು ಏನು ಟ್ರೇಡ್ ಮಾಡ್ತಾ ಇರ್ತೀವಿ, ಆಪ್ಷನ್ ಬೈಯಿಂಗು, ಅವ್ರಿಗೆ ರಿಟೇಲರ್ಸ್ ಅಂತಾರೆ. ರಿಟೇಲರ್ಸ್ ಎಲ್ಲರೂ ಎಂಟರ್ ಆಗಿರ್ತಾರೆ. ಜೊತೆಗೆ ಮಾರ್ಕೆಟ್ ಕೂಡ ಸಪೋರ್ಟ್ ಮಾಡ್ತಾ ಇದೆ. ಹಾಗೆಯೇ ಹೆಡ್ಜ್ ಫಂಡ್ಸು, FIIಸು, ದೊಡ್ಡ ಒಂದು ಸಾವಿರಾರು ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿದಂಥವ್ರು ಕೂಡ ಎಂಟರ್ ಆಗಿರ್ತಾರೆ. ಅವರು ಕೂಡ ನ್ಯಾಚುರಲಿ ಟುವರ್ಡ್ಸ್ ಅಪ್ಸೈಡ್ ಅಂದರೆ ಬಾಯ್ ಮಾಡಿರ್ತಾರೆ. ನೋಡಿ, ಪುಟ್ ಸೆಲ್ ಮಾಡಿರ್ತಾರೆ ಅವರು. ಹಾಗೆ ಕಾಲ್ ಆಪ್ಷನ್ ಕೂಡ ಬಾಯ್ ಮಾಡಿರ್ತಾರೆ. ಮಾರ್ಕೆಟನ್ನು ಪುಷಪ್ ಮಾಡ್ತಾ ಮಾರ್ಕೆಟ್ ಮೇಲೆ ಹೋಯ್ತಾರೆ. ಎಲ್ಲಿವರೆಗೆ ಮೇಲೆ ಹೋಯ್ತಾರೆ ಅಂದರೆ, ನೋಡಿ, ಹಾಯ್ ಆಗುತ್ತೆ ಕೆಲವು ತಾಸುಗಳಲ್ಲಿ, 1 ತಾಸು 2 ತಾಸಿನಲ್ಲಿ ಫಾಸ್ಟ್ ಮೂವ್ ಆಗಿ 25,800 ರೀಚ್ ಆಗುತ್ತೆ. ಅದನ್ನು ಕ್ರಾಸ್ ಕೂಡ ಆಗುತ್ತೆ. ನಾವು ರಿಟೇಲರ್ಸ್ ಯಾರಾದರೂ ಸ್ಟಾಪ್ ಲಾಸ್ ಇಲ್ಲಿ ಮೇಂಟೈನ್ ಮಾಡಿದರೆ ಅವರು ಪ್ರಾಫಿಟ್ಟು ಉಳಿದಿರುತ್ತೆ. ಯಾರು ಇಲ್ಲಿ ಎಂಟರ್ ಆಗಿರ್ತಾರೆ, ಇಲ್ಲಿ ಸ್ಟಾಪ್ ಲಾಸ್ ಮೇಂಟೈನ್ ಮಾಡಿದರೆ ಡೆಫಿನೆಟ್ ಆಗಿ ಅವ್ರದ್ದು ಪ್ರಾಫಿಟ್ ಉಳಿದಿರುತ್ತೆ. ಸೊ ಇಲ್ಲಿ ಕನ್ಸಾಲಿಡೇಷನ್ ಆಗಿಬಿಟ್ಟು ಏನು ಮಾಡ್ತಾರೆ, ಸಡನ್ ಆಗಿ ಇಲ್ಲಿ ಎದಕ್ಕೆ ಫಾಲ್ ಆಯ್ತಂದರೆ, ಯಾರ್ಯಾರು ಇಲ್ಲಿಂದ ಮಾರ್ಕೆಟನ್ನು ಪುಷಪ್ ಮಾಡಿದ್ರು ಅಂದರೆ ರಿಟೇಲರ್ಸ್ ಅಲ್ಲ, ದೊಡ್ಡ ವ್ಯಕ್ತಿಗಳು, ಬಿಗ್ ಫಂಡ್ ಮ್ಯಾನೇಜರ್ಸು, FIIಸು, ಅವರೆಲ್ಲ ಏನು ಮಾಡ್ತಾರೆ, ಸಡನ್ ಆಗಿ ಅವರ ಪೊಸಿಷನನ್ನು ಎಕ್ಸಿಟ್ ಮಾಡ್ಕೊತಾರೆ. ಅಂದರೆ ಕಂಪ್ಲೀಟ್ ಪ್ರಾಫಿಟ್ ಬುಕ್ಕಿಂಗ್ ಮಾಡ್ಕೊತಾರೆ. ಅಲ್ಲಿ ಮಾರ್ಕೆಟು ಫಾಲ್ ಆಗುತ್ತೆ. ಸಡನ್ ಆಗಿ ಅವ್ರು ಎಕ್ಸಿಟ್ ಆದ ತಕ್ಷಣ ಫಾಲ್ ಆಗುತ್ತೆ ನ್ಯಾಚುರಲಿ. ನೋಡಿ, ಇಲ್ಲಿವರೆಗೆ ಬಂತು ಅಂದರೆ ಇಲ್ಲಿ ರಿಟೇಲರ್ಸ್ ಇಲ್ಲಿ ಎಂಟರ್ ಏನಾಗಿರ್ತಾರೆ, ಎಕ್ಸಾಕ್ಟ್ಲಿ ಅಲ್ಲಿವರೆಗೆ ಬಂತು. ದ ಲಾಜಿಕ್ ವೆರಿ ಇಂಪಾರ್ಟೆಂಟ್ ಇದೆ, ದಯವಿಟ್ಟು ಗಮನ ಇಟ್ಟು ಕೇಳಿ. ನೋಡಿ, ನಾವು ಎಂಟರ್ ಆದ ಕರೆಕ್ಟ್ ಅಲ್ಲಿಗೆ ಬಂದು ಅವರು ಒಂದು ಲೋ ಫಾರ್ಮ್ ಮಾಡ್ತಾರೆ. ಏನಕ್ಕೆ? ಎಲ್ಲ ರಿಟೇಲರ್ಸ್ ದುಡ್ಡನ್ನು ಕೊಳ್ಳೆ ಹೊಡಿತಾರೆ. ಅವರ ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ, ಇಲ್ಲ ಅವರು ಎಕ್ಸಿಟ್ ಆಗೋ ಥರ ಮಾಡ್ತಾರೆ. ಯಾರು? ರಿಟೇಲರ್ಸ್ ಎಕ್ಸಿಟ್ ಆಗೋ ಥರ ಮಾಡ್ತಾರೆ ಲಾಸ್ ಬುಕ್ ಮಾಡಿಕೊಂಡು. ಅದಕ್ಕೆ ನಾನು ಸ್ಟಾಪ್ ಲಾಸ್ ಇಡಿ ಅನ್ನೋದು. ಸ್ಟಾಪ್ ಲಾಸ್ ಯಾರ್ಯಾರು ಟ್ರೇಲ್ ಮಾಡಿರ್ತಾರೆ ಅವ್ರ ದುಡ್ಡು ಉಳಿದಿರುತ್ತೆ. ಯಾಕಂದರೆ ಇಲ್ಲಿ ಅವ್ರ ಸ್ಟಾಪ್ ಲಾಸ್ ಹಂಟ್ ಆಗಿರುತ್ತೆ. ಸೊ ಹೀಗಾಗಿ ಅಟ್ಲೀಸ್ಟ್ ಪ್ರಾಫಿಟ್ ಉಳಿದಿರುತ್ತೆ. ಅಥವಾ ಇಲ್ಲಿ ಯಾರಾದರೂ ಪ್ರಾಫಿಟ್ ಬುಕ್ ಮಾಡ್ಕೊಂಡಿದ್ರೆ ರಿಟೇಲರ್ಸು, ಅವ್ರ ಪ್ರಾಫಿಟ್ ಕೂಡ ಚೆನ್ನಾಗಿ ಆಗಿರುತ್ತೆ. ಪ್ರಾಫಿಟ್ಟು ಬುಕ್ ಮಾಡ್ಕೊಂಡಿಲ್ಲ, ಸ್ಟಾಪ್ ಲಾಸು ಇಟ್ಟಿಲ್ಲ ಅಂದರೆ ಇಲ್ಲಿ ಬಂದ್ಬಿಟ್ಟು ಲಾಸನ್ನು ಬುಕ್ ಮಾಡ್ಕೊಂಡಿರ್ತಾರೆ. ಸಪೋಸ್ ಮಾಡ್ಕೊಂಡಿಲ್ಲ, ಹಾಗೆ ಬೇರಾಗಿ ಹಾಗೆ ಬಿಟ್ಟಿದ್ರೆ, ಸೊ ಮಾರ್ಕೆಟ್ ಅಗೇನ್ ಅಪ್ಸೈಡ್ ಮೂವ್ ಆಗಿದೆ. ಏನಕ್ಕೆ ಮೂವ್ ಆಗಿದೆ? ಇಲ್ಲಿ ಪ್ರಾಫಿಟ್ ಬುಕ್ ಮಾಡ್ಕೊಂಡಿರತಕ್ಕಂಥ FIIಸು ಮತ್ತು DIIಸು ಮತ್ತು ಬಿಗ್ ಫಂಡ್ ಮ್ಯಾನೇಜರ್ಸ್ ಏನು ಮಾಡ್ತಾರೆ, ಮತ್ತೆ ಸಡನ್ ಆಗಿ ಇಲ್ಲಿ ತಮ್ಮ ಪೊಸಿಷನ್ನ ಕ್ರಿಯೇಟ್ ಮಾಡ್ಕೊತಾರೆ. ವಿದಿನ್ ಅ ಫ್ರಾಕ್ಷನ್ ಆಫ್ ಸೆಕೆಂಡ್ಸನ್ನು ತಮ್ಮ ಪೊಸಿಷನ್ಸನ್ನು, ಸಾವಿರಾರು ಕೋಟಿಯ ಪೊಸಿಷನ್ನ ಕ್ರಿಯೇಟ್ ಮಾಡ್ಕೊತಾರೆ. ನಂತರ ಮಾರ್ಕೆಟನ್ನು ಮತ್ತೆ ಮೇಲ್ಗಡೆ ಒಯ್ತಾರೆ ಸ್ನೇಹಿತರೆ. ದಿಸ್ ಈಸ್ ದ ಲಾಜಿಕ್ ಬಿಟ್ವೀನ್
ಬಿಗ್ ಫಂಡ್ ಮ್ಯಾನೇಜರ್ಸ್, FIs ಆ್ಯಂಡ್ ರಿಟೇಲರ್ಸ್. ನಾವು ಆಪ್ಷನ್ ಬಯಸು, ಹೀಗಾಗಿಯೇ ಪ್ರತಿದಿನ ನಮ್ಮ ಹೋರಾಟ ಒಂದೇ ಹೋರಾಟ FIsಗಳ ಜೊತೆ, ಫಂಡ್ ಮ್ಯಾನೇಜರ್ಸ್ಗಳ ಜೊತೆ. ಮೂರನೇ ಹೋರಾಟ ಟೈಮ್ ಜೊತೆ. ಯಾಕಂದರೆ ಟೈಮ್ ಈಸ್ ಅವರ್ ಎನಿಮಿ ಇನ್ ಆಪ್ಷನ್ ಬೈಯಿಂಗ್. ಆಪ್ಷನ್ ಬೈಯಿಂಗ್ನಲ್ಲಿ ಹೇಗೆ ಟೈಮ್ ಜಾಸ್ತಿ ಆಗ್ತಾ ಹೋಗುತ್ತೆ, ಹಾಗಾಗಿ ನಮ್ಮ ಪ್ರೀಮಿಯಂ ಕಡಿಮೆ ಆಗ್ತಾ ಬರುತ್ತೆ. ಹೇಗೆ ಟ್ರೆಂಡಿಂಗ್ ಮಾರ್ಕೆಟ್ ಇರುತ್ತೆ, ನಮ್ಮ ಪ್ರೀಮಿಯಂ ಕೂಡ ಅಪ್ಸೈಡ್ ಮೂವ್ ಆಗುತ್ತೆ. ಅದಕ್ಕೆ ಬೇಗ ಎಂಟರ್ ಆಗಬೇಕು, ಬೇಗ ಎಕ್ಸಿಟ್ ಆಗಬೇಕು ಆಪ್ಷನ್ ಬೈಯಿಂಗ್ನಲ್ಲಿ. ದಟ್ ಈಸ್ ದ ಫಂಟಾಸ್ಟಿಕ್ ಲಾಜಿಕ್. ನೋಡಿ, ಇಲ್ಲಿ ಎಂಟರ್ ಆಗಬೇಕು, ಇಲ್ಲಿ ಎಕ್ಸಿಟ್ ಆಗಬೇಕು. ದುಡ್ಡು ಉಳಿದಿರುತ್ತೆ, ಸ್ವಲ್ಪ ಹೊತ್ತು ವೇಟ್ ಮಾಡಬೇಕು, ಇಲ್ಲ ಅವತ್ತಿನ ದಿನ ಕ್ಲೋಸ್ ಮಾಡಿಬಿಟ್ಟು ಸಾಕಪ್ಪ ಇವತ್ತಿಗೆ ಪ್ರಾಫಿಟ್ ಅಂದ್ಬಿಟ್ಟು ನೆಕ್ಸ್ಟ್ ಡೇ ಥಿಂಕ್ ಮಾಡಬೇಕು. ದಟ್ ಈಸ್ ದ ಲಾಜಿಕ್. ನೋಡಿ, ಇದಕ್ಕೋಸ್ಕರನೇ ಇವತ್ತು ನಿನ್ನೆ ಇಷ್ಟೊಂದು ಫಾಲ್ ಆಗಿಬಿಟ್ಟು ಮತ್ತೆ ರಿಕವರಿ ಆಗಿದ್ದಕ್ಕೆ ರೀಸನ್ ಏನು? FIs, ಬಿಗ್ ಫಂಡ್ಸ್ ಮ್ಯಾನೇಜರ್ಸ್, ದೊಡ್ಡ ದೊಡ್ಡ ವ್ಯಕ್ತಿಗಳು ಇಲ್ಲಿಂದ ಪ್ರಾಫಿಟ್ ಬುಕ್ ಮಾಡ್ಕೊಂಡಿರ್ತಾರೆ, ಫಾಲ್ ಆಗುತ್ತೆ, ಮತ್ತೆ ಎಂಟರ್ ಆಗ್ತಾರೆ, ಮತ್ತೆ ಮಾರ್ಕೆಟ್ ರೈಸ್ ಆಗುತ್ತೆ. ದಿಸ್ ಈಸ್ ದ ಇಂಟ್ರೆಸ್ಟಿಂಗ್, ವೆರಿ ಇಂಟ್ರೆಸ್ಟಿಂಗ್. ಹೀಗಾಗಿ ಆಪ್ಷನ್ ಬಯಸ್ಗೆ ಫಂಟಾಸ್ಟಿಕ್ ಅಪಾರ್ಚುನಿಟಿ ಅಂದರೆ ಇದೇ ಒಂದು ಬಿಗ್ ಅಪಾರ್ಚುನಿಟಿ. ಇಲ್ಲಿ ಯಾರ್ಯಾರು ಕಾಲ್ ಬೈ ಮಾಡಿರ್ತಾರೆ, CE ಅವ್ರಿಗೆ, ಎಲ್ಲ ರಿಟೇಲರ್ಸ್ಗೆ ಬೆಸ್ಟ್ ಪ್ರಾಫಿಟ್ ಆಗಿರುತ್ತೆ. ಸಪೋಸ್ ಅವ್ರೇನಾದರೂ ಇಲ್ಲಿ ಪ್ರಾಫಿಟ್ ಬುಕ್ ಮಾಡ್ಕೊಂಡಿದ್ರೆ ಪ್ರಾಫಿಟ್ ಆಗಿರುತ್ತೆ. ಒಂದು, ಇಲ್ಲ ಸ್ಟಾಪ್ ಲಾಸ್ ಇಟ್ಟಿರಬೇಕು, ಇಲ್ಲ ಪೊಸಿಷನ್ನ ಹಾಗೆ ಬಿಟ್ಟಿದ್ರು ಕೂಡ ಇಲ್ಲಿವರೆಗೆ ಪ್ರಾಫಿಟ್ ಆಗಿರುತ್ತೆ. ಇಷ್ಟು ಹೇಳಬಲ್ಲೆ ನಾನು. ನಂತರ ಡೈಲಿ ಚಾರ್ಟ್ ಏನು ಹೇಳುತ್ತೆ ನೋಡೋಣ. ಸೊ ದಿಸ್ ಈಸ್, ಇದು ಡೈಲಿ ಚಾರ್ಟ್, ಇದು ನಿಫ್ಟಿದು. ನಾವು ಅನಲೈಸ್ ಮಾಡಿದ ಹಾಗೆ ಮಾರ್ಕೆಟು ಟಾರ್ಗೆಟ್ ಹೇಳಿದ್ದೆ ನಾನು, ಬುಧವಾರದಿಂದ ಟಾರ್ಗೆಟ್ ಹೇಳ್ತಾ ಇದ್ದೆ. ನಿಫ್ಟಿಯಲ್ಲಿ 25,750 ಇಲ್ಲ 25,800 ಈ ವಾರ ಬರುತ್ತೆ ಅಂಟಿಲ್ ಫ್ರೈಡೇ ಅಂತ ಹೇಳಿದ್ದೆ. ನೋಡಿ, ಫ್ರೈಡೇ ದಿನ 25,849 ಹೈ ರೀಚ್ ಆಗಿದೆ. ನಮ್ಮ ಒಂದು ಟಾರ್ಗೆಟ್ ಅಚೀವ್ ಆಗಿದೆ. ಪ್ರೆಡಿಕ್ಷನ್ ಆಲ್ಮೋಸ್ಟ್ ಆಲ್ ಸಕ್ಸಸ್ಫುಲ್ ಆಗಿದೆ ಅಂತ ಹೇಳ್ಬೋದು. ಅದಕ್ಕೆ ನನಗೂ ಕೂಡ ಸಂತೋಷ ಆಗುತ್ತೆ. ಈ ಥರ ಪ್ರೆಡಿಕ್ಷನ್ ವರ್ಕೌಟ್ ಆದಾಗ ಒಂದೊಂದ್ಸಲ ಪ್ರೆಡಿಕ್ಷನ್ ರಾಂಗ್ ವೇ ಕೂಡ ಆಗ್ತವೆ. ಏನಕ್ಕೆಂದರೆ ಮಾರ್ಕೆಟ್ ಈಸ್ ದ ಬಾಸ್. ಹೀಗಾಗಿ 99% ನಮ್ಮ ಒಂದು ಅಕ್ಯುರೇಸಿ ಸರಿ ಹೋಗ್ತಾ ಇದೆ ಅಂತ ಹೇಳ್ಬೋದು. ಫ್ರೈಡೇ ನಾವು ಹೇಳಿದ್ವಿ ನಿಫ್ಟಿಯಲ್ಲಿ 25,750, ಬುಧವಾರದಿಂದ ಹೇಳ್ತಾ ಇದ್ದೆ ನಾನು. ಹಾಗೆ ಗುರುವಾರ ಕೂಡ, ಶುಕ್ರವಾರದ ಮಾರ್ಕೆಟ್ ಅನಲೈಸ್ ಮಾಡುವಾಗ ಅದನ್ನು ಕೂಡ ಪ್ರೆಡಿಕ್ಟ್ ಮಾಡಿದ್ದೆ. 25,750, 25,800 ಅಪ್ಸೈಡ್ ರ್ಯಾಲಿ ಬರುತ್ತೆ ಅಂತ ಹೇಳಿದ್ದೆ. ಅದರ ಪ್ರಕಾರ ಬಂದಿದೆ. ಆ್ಯಂಡ್ ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ 54,000 ನನ್ನ ಟಾರ್ಗೆಟ್ ಹೇಳಿದ್ದೆ. ಅಫ್ಕೋರ್ಸ್ 54,000 ರೀಚ್ ಆಗಿಬಿಟ್ಟು ಅಲ್ಲಿಂದ ರಿಜೆಕ್ಷನ್ ಕೂಡ ಆಗಿದೆ. ಎರಡು ಕಡೆ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಎರಡರಲ್ಲೂ ನಮ್ಮ ಪ್ರೆಡಿಕ್ಷನ್ ವರ್ಕೌಟ್ ಆಗಿದೆ ಸ್ನೇಹಿತರೆ. ನೋಡಿ, ಫ್ರೈಡೇದು ಫಂಟಾಸ್ಟಿಕ್ ಕ್ಯಾಂಡಲ್ ಫಾರ್ಮ್ ಆಗಿದೆ. ಒಂದು, ಈ ಕ್ಯಾಂಡಲ್ ಅಬ್ಸರ್ವ್ ಮಾಡಿ. ಎರಡನೇದು ಇಲ್ಲೊಂದು ಕ್ಯಾಂಡಲ್ ಆಗಿದೆ ನೋಡಿ, ಇದನ್ನು ಅಬ್ಸರ್ವ್ ಮಾಡಿ. ಇಟ್ಕೊಳ್ಳಿ, ನಿಮಗೆ ಏನಕ್ಕೆ ಅಂತ ಹೇಳ್ತೀನಿ. ಓಕೆ, ಒಂದು ನೋಡಿ, ಇಲ್ಲಿಂದ ಮಾರ್ಕೆಟ್ ಬೆಸ್ಟ್ ಮೂವ್ ಆಯಿತು. ನಾವು ಇಲ್ಲಿದ್ದಾಗ ಅನಲೈಸ್ ಮಾಡ್ತಾ ಇದ್ವಿ ಅಪ್ಸೈಡ್ ಮೂವ್ ಬರ್ತಂತ. ಫಸ್ಟ್ ಟಾರ್ಗೆಟ್ ಇಲ್ಲಿತ್ತು, ಅದು ಅಚೀವ್ ಆಯಿತು. ನೆಕ್ಸ್ಟ್ ಟಾರ್ಗೆಟ್ ಇಲ್ಲಿತ್ತು, ಅದು ಕೂಡ ಅಚೀವ್ ಆಯಿತು. ಏಕೆಂದರೆ ರೆಸಿಸ್ಟೆನ್ಸ್ ಲೈನ್ ಇತ್ತು. ನಂತರ ಫಾಲ್ ಆಗುತ್ತೆ, ಮೈಲ್ಡ್ ಕರೆಕ್ಷನ್ ಆಗುತ್ತೆ ಅಂದಿದ್ವಿ, ಇಲ್ಲಿ ಕರೆಕ್ಷನ್ ಆಯಿತು. ರೆಸ್ಟ್ ತೊಗೊಂಡ್ಬಿಟ್ಟು ಸಪೋರ್ಟ್ ತೊಗೊಂಡ್ಬಿಟ್ಟು ಇಲ್ಲಿಂದ ರಿಕವರಿ ಆಯಿತು. ಮತ್ತು ಇಲ್ಲಿ ಪೋಲ್ ಆ್ಯಂಡ್ ಫ್ಲಾಗ್ ಪ್ಯಾಟರ್ನ್ ಫಾರ್ಮ್ ಆಯಿತು, ರಿಕವರಿ. ಫಂಟಾಸ್ಟಿಕ್ ರ್ಯಾಲಿ ಬಂದಿದೆ. ಸೊ ಈ ಮಾರ್ಕ್ ಮಾಡಿದ್ದು ಏನಕ್ಕೆ ನೋಡ್ರಿ ಅಂತಂದ್ರೆ ಹೇಳಿದ್ದಂದ್ರೆ, ನೋಡಿ, ಇಲ್ಲೊಂದು ಬುಲ್ಲಿಶ್ ಕ್ಯಾಂಡಲ್ ಫಾರ್ಮ್ ಆಗಿದೆ. ಇಲ್ಲಿ ಪೋಲ್ ಆ್ಯಂಡ್ ಫ್ಲಾಗ್ ಪ್ಯಾಟರ್ನ್ ಫಾರ್ಮ್ ಆಗುತ್ತೆ ಅಂತ ಮೊದಲೇ ಪ್ರೆಡಿಕ್ಟ್ ಮಾಡಿದ್ದೆ. ಅದ್ರ ಪ್ರಕಾರ ಫಾರ್ಮ್ ಆಗಿದೆ. ಈ ಥರ ಪೋಲ್ ಆ್ಯಂಡ್ ಫ್ಲಾಗ್ ಪ್ಯಾಟರ್ನ್ ಫಾರ್ಮ್ ಆದರೆ 100% ಒಂದು ಬಿಗ್ ರ್ಯಾಲಿ ಅಪ್ಸೈಡ್ ಬರುತ್ತೆ, ಬಿಗ್ ರ್ಯಾಲಿ ಬರುತ್ತೆ ಅಂದಿದೆ. ನೋಡಿ, ಅದ್ರ ಪ್ರಕಾರ ಬಿಗ್ ರ್ಯಾಲಿ ಬಂದಿದೆ. ದಿಸ್ ಇಸ್ ದ ಮ್ಯಾಜಿಕ್ ಆಫ್ ಚಾರ್ಟ್ ರೀಡಿಂಗ್, ಮ್ಯಾಜಿಕ್ ಆಫ್ ಚಾರ್ಟ್ ಪ್ಯಾಟರ್ನ್ಸ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾವು ಚಾರ್ಟ್ ರೀಡಿಂಗನ್ನು, ಕ್ಯಾಂಡಲ್ಸ್ಟಿಕ್ ರೀಡಿಂಗನ್ನು ಅರ್ಥ ಮಾಡಿಕೊಂಡ್ರೆ ಡೆಫಿನೆಟ್ಲಿ ಮಾರ್ಕೆಟ್ ನಮಗೆ ಈಸಿ ಆಗುತ್ತೆ ಆಪ್ಷನ್ ಟ್ರೇಡಿಂಗ್ ಮಾಡಲಿಕ್ಕೆ. ನೀವು ಕೂಡ ಸ್ಟಡಿ ಮಾಡಿ. ಇನ್ನು ನಾಳೆದು ಸಪೋರ್ಟು ರೆಸಿಸ್ಟೆನ್ಸು ನೋಡೋದಾದರೆ, ಎಸ್, ಕಮಿಂಗ್ ಟು ನಾಳೆದು ಮಂಡೇದು ಸಪೋರ್ಟು ರೆಸಿಸ್ಟೆನ್ಸ್ ನೋಡೋದಾದರೆ, ಸೋಮವಾರದ್ದು ಫಸ್ಟ್ ಆ್ಯಂಡ್ ಫೈನಲ್ ಓನ್ಲಿ ಒನ್ ಸಪೋರ್ಟ್ ಏನಪ್ಪ ಅಂದರೆ, ದಿಸ್ ಈಸ್ ದ ಓನ್ಲಿ ಒನ್ ಸಪೋರ್ಟ್. ಕೆಳಗಡೆ ಇದನ್ನು ಒಂದು ಸಪೋರ್ಟ್ ಇಟ್ಕೊಳ್ಳೋಣ ನಾವು. 25,513, 25,513. ಅದು ಒಂದು ಬಿಗ್ ಸಪೋರ್ಟ್, ಮೇಜರ್ ಸಪೋರ್ಟ್ ಇದೆ. ಅಷ್ಟು ಈಸಿ ಅದನ್ನು ಬ್ರೇಕ್ ಮಾಡಲಿಕ್ಕೆ ಕೆಳಗಡೆ ಸಾಧ್ಯ ಇಲ್ಲ ಅನ್ಕೊಂತೀನಿ. ಇನ್ನು ನೆಕ್ಸ್ಟ್ ಅಪ್ಸೈಡ್ ಒಂದು
ಟಾರ್ಗೆಟ್ ಏನಿರ್ಬೋದು ಅಪ್ಸೈಡ್ ಮೂವ್ ಆದರೆ ಅನ್ನೋದಕ್ಕಿಂತ ನಂಗೆ ತಿಳಿ ಮಟ್ಟಿಗೆ 90% ಅಪ್ಸೈಡ್ ಮತ್ತೆ ಮಂಡೇ ರ್ಯಾಲಿ ಬರೋ ಎಲ್ಲ ಚಾನ್ಸಸ್ ಇದೆ. ಏಕೆಂದರೆ ಚಾರ್ಟ್ ಆ ಥರ ಫಾರ್ಮ್ ಆಗಿದೆ. ಅದನ್ನ ನಾನು ಪ್ರೆಡಿಕ್ಟ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಏನಪ್ಪ ಅಪ್ಸೈಡ್ ಎಲ್ಲಿವರೆಗೆ ಬರ್ಬೋದು? ಎಸ್, ಡೆಫಿನೆಟ್ಲಿ ಸೋಮವಾರ 26,000 ಫಸ್ಟ್ ಟಾರ್ಗೆಟ್. 26,000 ಮೇಲ್ಗಡೆ ಒಂದು 15-20 ನಿಮಿಷ ಸಸ್ಟೇನ್ ಆದರೆ ಡೆಫಿನೆಟ್ಲಿ ಇಟ್ ಮೂವ್ಸ್ ಟುವರ್ಡ್ಸ್ 26,150. ಹೌದು, ಇವು ಎರಡು ಟಾರ್ಗೆಟನ್ನು ಸೋಮವಾರಕ್ಕೆ ಇಟ್ಕೊಳ್ಳೋಣ. ಫಸ್ಟ್ ಟಾರ್ಗೆಟ್ 26,000, ಅದರ ನಂತರ 26,150. ಇವು ಎರಡನ್ನ ಇಟ್ಕೊಳ್ಳೋಣ. ಹಾಗೆ ನೋಡಿ, ಇದು ವೀಕ್ಲಿ ಚಾರ್ಟು ನಿಫ್ಟಿದು. ನಾನು ಈ ಒಂದು 3 ಕ್ಯಾಂಡಲ್ ಫಾರ್ಮ್ ಆದಾಗ ಹೇಳಿದ್ದೆ, ಅಸೆಂಡಿಂಗ್ ಟ್ರಯಾಂಗಲ್ ಪ್ಯಾಟರ್ನ್ ಫಾರ್ಮ್ ಆಗ್ತಾ ಇದೆ. ಇಟ್ ಸಿಗ್ನಲ್ಸ್ ಅಪ್ಸೈಡ್ ಒಂದು ಫಂಟಾಸ್ಟಿಕ್ ರ್ಯಾಲಿ ಬರೋ ಚಾನ್ಸ್ ಇದೆ ಅಂತ. ನೋಡಿ, ಅದ್ರ ಪ್ರಕಾರ ಒಂದು ಬಿಗ್ ರ್ಯಾಲಿ ಬಂದಿದೆ ಕಳೆದ ವಾರದಲ್ಲಿ. ಇನ್ನು ನೆಕ್ಸ್ಟ್ ವೀಕ್, ಇದು ವೀಕ್ಲಿ ಚಾರ್ಟ್ ಆಗಿರೋದ್ರಿಂದ ಇದು ವಾರದ ಕ್ಯಾಂಡಲ್ ಕಂಪ್ಲೀಟ್, ಸೋಮವಾರದಿಂದ ಶುಕ್ರವಾರದವರೆಗೆ ಕ್ಯಾಂಡಲ್. ನೆಕ್ಸ್ಟ್ ವೀಕು ಮೋಸ್ಟ್ ಪ್ರಾಬಬ್ಲಿ ಮತ್ತೊಂದು ಅಪ್ಸೈಡ್ ಕ್ಯಾಂಡಲ್ ಫಾರ್ಮ್ ಆಗೋ ಚಾನ್ಸ್ ಇದೆ. ಎಲ್ಲಿವರೆಗೆ ಟಾರ್ಗೆಟು? 26,400 ಒಂದು ಟಾರ್ಗೆಟ್ ಅನ್ನ ಇಟ್ಕೊಳ್ಳೋಣ. ಅಂಟಿಲ್ ಫ್ರೈಡೇ, ನೆಕ್ಸ್ಟ್ ಫ್ರೈಡೇವರೆಗೆ 26,400ವರೆಗೆ ಟಾರ್ಗೆಟ್ ಇಟ್ಕೋಬಹುದು. ಇನ್ನು ಬ್ಯಾಂಕ್ ನಿಫ್ಟಿ ನೋಡಿ, ಬ್ಯಾಂಕ್ ನಿಫ್ಟಿನೂ ಅದೇ ಥರ ಒಂದು ಬೆಸ್ಟ್ ರ್ಯಾಲಿ ಕೊಡ್ತು. 1.5% ಅಪ್ಸೈಡ್ ಆಗಿದೆ. 755 ಪಾಯಿಂಟ್ ಅಪ್ಸೈಡ್ ಮೂವ್ ಆಗಿಬಿಟ್ಟು 53,793ರಲ್ಲಿ ಮಾರ್ಕೆಟ್ ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ ನೋಡಿ, 5 ಮಿನಿಟ್ಸ್ ಕ್ಯಾಂಡಲ್ಸ್ಟಿಕ್ ಚಾರ್ಟ್ ಇದು. ಒಂದು 53,235ರಲ್ಲಿ 65ರಲ್ಲಿ ಮಾರ್ಕೆಟ್ ಓಪನ್ ಆಯಿತು. ಅಲ್ಲಿಂದ ಪ್ರಾಫಿಟ್ ಬುಕ್ಕಿಂಗ್ ಆಗಿ ಒಂದು ಕರೆಕ್ಷನ್ ಆಯಿತು. ಎಲ್ಲಿವರೆಗೆ? ಆಲ್ಮೋಸ್ಟ್ ಆಲ್ 53,200, 53,020, 53,015ವರೆಗೆ ರೌಂಡ್ ಫಿಗರ್ 53,000 ಅಂತ ಕನ್ಸಿಡರ್ ಮಾಡೋಣ. 53,000ವರೆಗೆ ಬಂದ್ಬಿಟ್ಟು ಅಲ್ಲಿಂದ ಒಂದು ಬೇಸ್ಮೆಂಟ್ ಮಾಡ್ಕೊಂತು ಸ್ಲೋ ಆ್ಯಂಡ್ ಸ್ಟಡಿ ಅರ್ಧ ಗಂಟೆ ನಂತರ ಬ್ರೇಕ್ಔಟ್ ಆಯಿತು. ನೋಡಿ, ನಾವು ಯಾವಾಗ ಎಂಟರ್ ಆಗಬೇಕಿಲ್ಲ ಆಪ್ಷನ್ ಬಾಯಸು ಅಂದರೆ ದಿನದ ಮೊದಲನೇ ಕ್ಯಾಂಡಲ್ ಇಲ್ಲಿದೆ ನೋಡಿ, 5 ನಿಮಿಷದ್ದು. ಇದರ ಹೈ ಏನಿದೆ ಅದನ್ನು ಕ್ರಾಸ್ ಆದ ನಂತರನೇ ನಾವು ಒಂದು ಕಾಲ್ ಆಪ್ಷನ್ ಬೈ ಮಾಡಬಹುದು. ಫಸ್ಟ್ ಕ್ಯಾಂಡಲ್ ಆಫ್ ದ ಡೇ ಏನು ಕ್ರಾಸ್ ಆಗುತ್ತೆ ನೋಡಿ, ಇಲ್ಲಿ ಕ್ರಾಸ್ ಆಗಿದೆ. ಅವಾಗ ನಾವು ಕಾಲ್ ಆಪ್ಷನ್ ಬೈ ಮಾಡಿಬಿಟ್ಟು ಸ್ಟಾಪ್ ಲಾಸ್ ಅಲ್ಲಿ ಇಡಬೇಕು. ಡೇ ಲೋ ಏನಿದೆ 53,015, 53,000ದಲ್ಲಿ ಒಂದು ಸ್ಟಾಪ್ ಲಾಸ್ ಅನ್ನು ಇಟ್ಬಿಟ್ಟು ಕಾಲ್ ಆಪ್ಷನ್ ಆಟ್ ದ ಮನಿ ಬೈ ಮಾಡಿದ್ರೆ ನೋಡಿ ಫಂಟಾಸ್ಟಿಕ್ ಅರ್ನಿಂಗ್ಸ್. ಯಾವಾಗ ಮೇಲೆ ಹೋಗುತ್ತೆ ಮಾರ್ಕೆಟು, ಇಲ್ಲಿ ಒಂದು ಬೇಸ್ಮೆಂಟ್ ಇದೆ, ಮತ್ತೆ ಸ್ಟಾಪ್ ಲಾಸ್ ಅನ್ನ ಇಲ್ಲಿಗೆ ಶಿಫ್ಟ್ ಮಾಡ್ಕೋಬೇಕು. ನಂತರ ನೋಡಿ, ಇಲ್ಲಿ ಕನ್ಸಾಲ್ಟೇಷನ್ ಆಗಿದೆ, ತುಂಬಾ ಸಮಯ ಕನ್ಸಾಲ್ಟೇಷನ್ ಆಗಿದೆ. ನಮ್ಮ ಸ್ಟಾಪ್ ಲಾಸ್ ಹಿಟ್ ಆಗಿರಲ್ಲ, ಮತ್ತೆ ಅಪ್ಸೈಡ್ ಮೂವ್ ಆಯಿತು. ಅವಾಗ ನಮ್ಮ ಸ್ಟಾಪ್ ಲಾಸ್ ಅನ್ನ ಇಲ್ಲಿಗೆ ತರೋಣ. ಮತ್ತೆ ಕನ್ಸಾಲ್ಟೇಷನ್ ಆಗಿದೆ, ಮತ್ತೆ ಅಪ್ಸೈಡ್ ಮೂವ್ ಆಗಿದೆ. ಅವಾಗ ನಮ್ಮ ಸ್ಟಾಪ್ ಲಾಸ್ ಅನ್ನ ಇಲ್ಲಿಗೆ ತರೋಣ. ಅವಾಗ ಒಂದು ಬಿಗ್ ಫಾಲ್ ಆಗುತ್ತೆ, ನಮ್ಮ ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ, ನಮಗೆ ಪ್ರಾಫಿಟ್ ಚೆನ್ನಾಗಿ ಸಿಕ್ಕಿರುತ್ತೆ. ಯಾಕಂದ್ರೆ ಇಲ್ಲಿ ಎಂಟರ್ ಆಗಿರ್ತೀವಿ ನಾವು. ಇಲ್ಲಿ ಎಂಟರ್ ಆದಾಗ ನಮಗೆ ಇಲ್ಲಿ ಪ್ರಾಫಿಟ್ ಬುಕ್ ಮಾಡ್ಕೊಂಡ್ರೆ ಅಂದರೆ ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ. ಓಕೆ, ಗುಡ್ ಅರ್ನಿಂಗ್ ಇನ್ ದ ಇಂಟ್ರಾಡೇ. ಆಲ್ಮೋಸ್ಟ್ ಅಲ್ಲೂ ನೋಡಿ 53,200ರಿಂದ 53,700ರವರೆಗೆ ಬಂದಿದೆ. ನಮ್ಮ ಸ್ಟಾಪ್ ಲಾಸ್ ಅಲ್ಲಿ ಹಿಟ್ ಆದರೆ 500 ಪಾಯಿಂಟ್ ಆಯಿತು. 500 ಪಾಯಿಂಟನ್ನು ಪ್ರೀಮಿಯಂನಲ್ಲಿ ಕನ್ವರ್ಟ್ ಮಾಡಿದರೆ ಅಟ್ ದ ಮನಿ ನಮಗೆ ಎಷ್ಟು ಪ್ರೀಮಿಯಂ ಪ್ರಾಫಿಟ್ ಸಿಗುತ್ತೆ ಪಾಯಿಂಟ್ಸ್ ಅಂದರೆ 25% ಹಿಡಿದ್ರೂ ಕೂಡ 125ರಿಂದ 150 ಪಾಯಿಂಟ್ ಸಿಕ್ಕಿರೋದು. ಫಂಟಾಸ್ಟಿಕ್ ಅರ್ನಿಂಗ್ ಇನ್ ದ ಇಂಟ್ರಾಡೇ ಬ್ಯಾಂಕ್ ನಿಫ್ಟಿಯಲ್ಲಿ ಅಂತ ಹೇಳ್ಬೋದು. ಅಷ್ಟು ಪ್ರಾಫಿಟ್ ಬುಕ್ ಮಾಡ್ಕೊಂಡ್ಬಿಟ್ಟು ಸಿಸ್ಟಮನ್ನು ಕ್ಲೋಸ್ ಮಾಡಿಟ್ರೆ ನಮ್ಮ ದುಡ್ಡು ಉಳಿಯುತ್ತೆ. ಮತ್ತೆ ಎಂಟರ್ ಆದರೆ ಕಷ್ಟ. ಎಂಟರ್ ಆಗಲಿಕ್ಕೆ ಅವಕಾಶ ಇತ್ತು. ಇಲ್ಲಿ ಎದಕ್ಕೆ ಫಾಲ್ ಆಯಿತು ಅಂತ ಹೇಳಿದೆ ನಾನು ಆಗಲೇ ನಿಫ್ಟಿಯಲ್ಲಿ. ಡ್ಯೂ ಟು FIIಸು, ಇಲ್ಲಿ ಯಾರ್ಯಾರು ದೊಡ್ಡ ದೊಡ್ಡ ವ್ಯಕ್ತಿಗಳು, ಹೆಡ್ಜ್ ಫಂಡ್ಸು, ದೊಡ್ಡ ದೊಡ್ಡ ಕೈಗಳು ಮತ್ತು FIIಸು ಯಾರ್ಯಾರು ಇನ್ವೆಸ್ಟ್ ಮಾಡಿರ್ತಾರೆ ಇಲ್ಲಿ ಸಡನ್ ಆಗಿ ಅವರು ಎಕ್ಸಿಟ್ ಆಗ್ತಾರೆ. ಎಕ್ಸಿಟ್ ಆದ ತಕ್ಷಣ ಮಾರ್ಕೆಟ್ ಫಾಲ್ ಆಗುತ್ತೆ. ಮತ್ತೆ ಇಲ್ಲಿ ಎಂಟರ್ ಆಗ್ತಾರೆ. ಎಂಟರ್ ಆದ ತಕ್ಷಣ ಮಾರ್ಕೆಟ್ ಅಪ್ಸೈಡ್ ಮೂವ್ ಆಗುತ್ತೆ. ಹೌ ಫಾಸ್ಟ್ಲಿ ನೋಡಿ 54,000 ರೀಚ್ ಆಯಿತು. ನಾನು ಇಂಟ್ರಾಡೇದಲ್ಲಿ 54,000 ರೀಚ್ ಆಗುತ್ತೆ ಅಂತ ಕೂಡ ಹೇಳಿದ್ದೆ. 54,000 ರೀಚ್ ಆಗಿದೆ. ಓಕೆ, ಆದರೆ ನಾವು ಜಾಣರಾಗಬೇಕು. ಅವ್ರ ಥರನೇ ನಾವು ಕೂಡ ಬಿಹೇವ್ ಮಾಡಬೇಕು ಸ್ನೇಹಿತರೆ.
ಸ್ಟಾಪ್ ಲಾಸ್ ಇಲ್ದೇ ಆಪ್ಷನ್ ಬಾಯಿಂಗನ್ನು ಮಾಡಬಾರ್ದು. ಫಸ್ಟ್ ರೂಲು ಪದೇ ಪದೇ ಟ್ರೇಡಿಂಗ್ ಮಾಡಬಾರ್ದು. ಸೆಕೆಂಡ್ ರೂಲು ಮತ್ತು ಅವ್ರ ಥರನೇ ನಾವು ಕೂಡ ಸ್ಟಾಪ್ ಲಾಸನ್ನು ಟ್ರೇಲ್ ಮಾಡ್ತಾ ಹೋಗ್ಬೇಕು. ಅಪ್ಸೈಡ್ ಸ್ಟಾಪ್ ಲಾಸ್ ಇಟ್ಟಾದರೆ ಕೆಲವು ಸಮಯ ಒಂದು ಅರ್ಧ ಗಂಟೆ ವೇಟ್ ಆ್ಯಂಡ್ ವಾಚ್ ಮಾಡಬೇಕು. ಮತ್ತು ಬೇಸ್ಮೆಂಟ್ ಸಿಕ್ಕಾಗ ಎಂಟ್ರಿ ಆಗಲಿಕ್ಕೆ ಅವಕಾಶ ಸಿಗುತ್ತೆ. ಸಾಕು, ಫಂಟಾಸ್ಟಿಕ್ ಅರ್ನಿಂಗ್ ಸಿಕ್ಕಿತ್ತು ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ನೋಡಿ ಸ್ನೇಹಿತರೆ, ಇದು ಬ್ಯಾಂಕ್ ನಿಫ್ಟಿದು ಡೈಲಿ ಚಾರ್ಟು. ನಾನು ಮಾರ್ಕೆಟ್ ಇಲ್ಲಿದ್ದಾಗ ಹೇಳ್ತಾ ಇದ್ದೆ, ಬ್ಯಾಂಕ್ ನಿಫ್ಟಿಯಲ್ಲಿ ಒಂದು ದೊಡ್ಡ ರ್ಯಾಲಿ ಪೆಂಡಿಂಗ್ ಇದೆ. ನಿಫ್ಟಿ ಆಲ್ರೆಡಿ ಆಲ್ ಟೈಮ್ ಹೈ ರೀಚ್ ಆಗಿದೆ. ಬ್ಯಾಂಕ್ ನಿಫ್ಟಿ ನೋಡಿ ಆಲ್ ಟೈಮ್ ಹೈ ರೀಚ್ ಆಗಿಲ್ಲ. ಹೀಗಾಗಿ ಬ್ಯಾಂಕ್ ನಿಫ್ಟಿಯಲ್ಲಿ ದೊಡ್ಡ ರ್ಯಾಲಿ ಪೆಂಡಿಂಗ್ ಇದೆ ಅಂತ ಪದೇ ಪದೇ ಹೇಳ್ತಾ ಇದ್ದೆ. ಅದು ನಿಜ ಆಗಿದೆ, ರ್ಯಾಲಿ ರೀಚ್ ಆಗಿದೆ. ಆಲ್ ಟೈಮ್ ರೀಚ್ ಆಗಿಬಿಟ್ಟು ಅದ್ರ ಮೇಲ್ಗಡೆ ಹೋಗಿದೆ. 54,000 ಕೂಡ ನಮ್ಮ ಟಾರ್ಗೆಟ್ ಇತ್ತು ಶುಕ್ರವಾರ, ಅದನ್ನು ಕೂಡ ರೀಚ್ ಆಗಿದೆ. ವಾಟ್ ನೆಕ್ಸ್ಟ್, ಮತ್ತೇನು ಮುಂದೇನು ಅಂದಾಗ, ಎಸ್, ನನ್ನ ಟಾರ್ಗೆಟನ್ನು ನಾನು ಮತ್ತೆ ಮುಂದ್ಗಡೆ ಹೋಗ್ತೀನಿ. 55,000 ನನ್ನ ಟಾರ್ಗೆಟ್ ಇವಾಗ ಬ್ಯಾಂಕ್ ನಿಫ್ಟಿಯಲ್ಲಿ 55,000. ಎಸ್ 55,000 ನೆಕ್ಸ್ಟ್ ಟಾರ್ಗೆಟ್ ನೆಕ್ಸ್ಟ್ ವೀಕ್ನಲ್ಲಿ ಅಂತ ಇಟ್ಕೊಂತೀನಿ ನಾನು. ಹೌದು, ಇನ್ನೂ 1,200 ಪಾಯಿಂಟ್ಗಳ ಸುರಿಮಳೆ ಬ್ಯಾಂಕ್ ನಿಫ್ಟಿಯಲ್ಲಿ ಆಗೋ ಎಲ್ಲ ಚಾನ್ಸಸ್ ಇದೆ. 90% ಚಾನ್ಸಸ್ ಇದೆ. ಬ್ಯಾಂಕ್ ನಿಫ್ಟಿಯಲ್ಲಿ ಬಿಗ್ ರ್ಯಾಲಿ ಮತ್ತೊಂದು ಬರೋ ಚಾನ್ಸ್ ಇದೆ ಮುಂದಿನ ವಾರ. ಸೋಮವಾರನೇ ಬರ್ತಂತ ಹೇಳಿಕ್ಕಿಲ್ಲ, ಒಟ್ಟು ಮುಂದಿನ ವಾರದಲ್ಲಿ ಟೋಟಲಿ 55,000 ರೀಚ್ ಆಗೋ ಎಲ್ಲ ಚಾನ್ಸಸ್ ಇದೆ. ಬೈ ಗಾಡ್ ಗ್ರೇಸ್ ಮೋಸ್ಟ್ ಪ್ರಾಬಬ್ಲಿ ಸೋಮವಾರ ಆದರೂ ಆಗಬಹುದು, ಗೊತ್ತಿಲ್ಲ. ಯಾಕಂದರೆ ಚಾರ್ಟ್ ಆ ಥರ ಫಂಟಾಸ್ಟಿಕ್ ಮೂವ್ ಆಗ್ತಾ ಇದೆ. ಸಿ ಕನ್ಸಾಲ್ಟೇಷನ್ ಫಂಟಾಸ್ಟಿಕ್, ಒಂದು ಡೋಜಿ ಕ್ಯಾಂಡಲ್ ಫಂಟಾಸ್ಟಿಕ್ ಮೂವ್, ಮತ್ತೆ ಒಂದು ಡೋಜಿ ಬರ್ಬೋದು, ಇಲ್ಲ ನಾಳೆ ಕೂಡ ಒಂದು ಬಿಗ್ ಒಂದು ಕ್ಯಾಂಡಲ್ ಫಾರ್ಮ್ ಆಗೋ ಚಾನ್ಸ್ ಇದೆ. ಆ ಥರ ಏನಾದರೂ ಆದರೆ 54,500, 54,700, 55,000 ಈ ಥರ ಟಾರ್ಗೆಟನ್ನು ಇಟ್ಕೊಳ್ಳೋಣ. ಯಾವುದಕ್ಕೂ ನಾಳೆಯ ಇಂಟ್ರಾಡೇದಲ್ಲಿ ಸಪೋರ್ಟ್ ರೆಸಿಸ್ಟೆನ್ಸ್ ನೋಡೋದಾದರೆ, ಎಸ್, ಫಸ್ಟ್ ಸಪೋರ್ಟ್ ಬಂದ್ಬಿಟ್ಟು 53,500, ಸೆಕೆಂಡ್ ಸಪೋರ್ಟ್ ಬಂದ್ಬಿಟ್ಟು 53,250. ಈ ಥರ ಎರಡು ಸಪೋರ್ಟನ್ನು ಇಟ್ಕೊಳ್ಳೋಣ. ಹಾಗೆ ಅಪ್ಸೈಡ್ ಏನಿದೆ, ಫಸ್ಟ್ ಟಾರ್ಗೆಟ್ 54,000, 54,500, 55,000 ಈ ಥರ 3 ಟಾರ್ಗೆಟನ್ನು ಇಟ್ಕೊಳ್ಳೋಣ. 54,000 ದಾಟಿದ ನಂತರ ಒಂದು 5-10 ನಿಮಿಷ ವೇಟ್ ಮಾಡಿಬಿಟ್ಟು ಒಂದು ಮತ್ತೆ ಬುಲಿಶ್ ಕ್ಯಾಂಡಲ್ ಕಂಡ್ರೆ 54,000 ಸ್ಟಾಪ್ ಲಾಸ್ ಇಟ್ಬಿಟ್ಟು ಟ್ರೇಡ್ ಮಾಡ್ಬೋದು. ಈ ಥರ ಪ್ಲ್ಯಾನ್ ಮಾಡ್ಕೊಳ್ಳಿ. ನಾನು ಚಾರ್ಟ್ನಲ್ಲಿ ತೋರಿಸಿದ ಹಾಗೆ ಸಪೋರ್ಟು ರೆಸಿಸ್ಟೆನ್ಸ್ ನೋಡ್ಕೊಂಡ್ಬಿಟ್ಟು ಸ್ಟಾಪ್ ಲಾಸನ್ನು ಮೇಂಟೈನ್ ಮಾಡ್ತಾ ಲೈಕ್ ಎ ಪ್ರೋ ಟ್ರೇಡರ್ ಥರ ಒಂದು ಪ್ಲ್ಯಾನ್ ಮಾಡ್ತಾ ಟ್ರೇಡ್ ಮಾಡಿದರೆ ಡೆಫಿನೆಟ್ಲಿ ಆಪ್ಷನ್ ಬೈಯಿಂಗ್ನಲ್ಲಿ ದುಡ್ಡು ಮಾಡ್ಬೋದು. ಈ ಥರ ಸಪೋರ್ಟು ರೆಸಿಸ್ಟೆನ್ಸ್ ಇದೆ ಡೈಲಿ ಚಾರ್ಟ್ನಲ್ಲಿ. ಇನ್ನು ಅಮೇರಿಕನ್ ಮಾರ್ಕೆಟ್ ನೋಡಿ, ಫ್ಲ್ಯಾಟ್ ಇದೆ, ತುಂಬ ಫ್ಲ್ಯಾಟ್, ವೆರಿ ಫ್ಲ್ಯಾಟಿಶ್. 38 ಪಾಯಿಂಟ್ಗಳ ಪಾಸಿಟಿವ್ನಲ್ಲಿ ಕ್ಲೋಸ್ ಆಗಿದೆ. ಆದರೆ 42,000 ಮೇಲ್ಗಡೆ ಕ್ಲೋಸ್ ಆಗಿದೆಲ್ಲ, ದ್ಯಾಟ್ ಈಸ್ ಇಂಪಾರ್ಟೆಂಟ್. ಅಂದರೆ ಅಮೇರಿಕನ್ ಮಾರ್ಕೆಟ್ನಲ್ಲಿ ಕೂಡ ಡೋಜಿ ಕ್ಯಾಂಡಲ್ ಫಾರ್ಮ್ ಆಗಿದೆ. ಸೋಮವಾರ ಮತ್ತೆ ಅಮೇರಿಕಾದಲ್ಲಿ ರ್ಯಾಲಿ ಬರ್ಬೋದು ಅಪ್ಸೈಡ್ ಅಂತ ನನಗೆ ಅನಿಸ್ತಾ ಇದೆ. ನೋಡೋಣ ಮಾರ್ಕೆಟ್ ಹೇಗೆ ಓಪನ್ ಆಗುತ್ತೆ. S&P 500 ಫ್ಲ್ಯಾಟ್, ಆದರೆ 5,700 ಮೇಲ್ಗಡೆ ಕ್ಲೋಸ್ ಆಗಿದೆ, ವೆಲ್ ಆ್ಯಂಡ್ ಗುಡ್. ನಷ್ಟ ಕೂಡ ಫ್ಲ್ಯಾಟ್ ಇದೆ. ಇದು 18,000 ಮೇಲ್ಗಡೆ ಕ್ಲೋಸ್ ಆಗಬೇಕಾಯಿತು, ಸ್ವಲ್ಪ ಕೆಳಗಡೆ ಇದೆ. ಓಕೆ, ಅಮೇರಿಕಾ ಕಡೆಯಿಂದ ಫ್ಲ್ಯಾಟಿಶ್ ಇದೆ ಮಾರ್ಕೆಟು. ಇಲ್ಲಿ ಇಂಟ್ರೆಸ್ಟಿಂಗ್ ಒಂದು ಮಾಹಿತಿ ಇದೆ ನೋಡಿ ಸ್ನೇಹಿತರೆ. FIIs ನೋಡಿ, FIIs ಶುಕ್ರವಾರ 14,064 ಕೋಟಿ, 14,064 crores ಬಿಗ್ ಅಮೌಂಟ್ ಬೈಯಿಂಗ್ ಮಾಡಿದ್ದಾರೆ ನೆಟ್ ಕ್ಯಾಶ್ನಲ್ಲಿ. ವೆರಿ ಇಂಟ್ರೆಸ್ಟಿಂಗ್ ಒಂದು ಫ್ಯಾಕ್ಟರ್ ಕ್ರಿಯೇಟ್ ಆಗುತ್ತೆ. ಮಂಡೇ ಮಾರ್ಕೆಟ್ಗೆ ಬೂಮ್ ರ್ಯಾಲಿ ಬರೋ ಎಲ್ಲ ಚಾನ್ಸಸ್ ಇದೆ ಅಂತ ಅನ್ನಿಸ್ತಾ ಇದೆ. ಏನಕ್ಕೆ ಅಂದರೆ ತುಂಬ ದಿನಗಳ ನಂತರ ಇಷ್ಟೊಂದು ಹ್ಯೂಜ್ ಕ್ವಾಂಟಿಟಿ FIIs ಬೈ ಮಾಡಿದ್ದಾರೆ. ದೇರ್ ಮಸ್ಟ್ ಬಿ ಸಮಥಿಂಗ್, ಅವ್ರಿಗೆ ಗೊತ್ತಿರುತ್ತೆ ಇನ್ಸೈಡ್. ನಮ್ಮಂಥ ಸಾಮಾನ್ಯ ವ್ಯಕ್ತಿಗಳಿಗೆ, ಸಾಮಾನ್ಯ ಒಂದು ರಿಟೇಲರ್ಸ್ಗೆ ಗೊತ್ತಿರಲ್ಲ ಇಷ್ಟೊಂದು ಹ್ಯೂಜ್ ಬೈಯಿಂಗ್ ಏನಕ್ಕೆ ಮಾಡಿದ್ದಾರೆ ನೋಡಿ. ಅದಕ್ಕೆ ಆ ಮಾರ್ಕೆಟು 1 ಗಂಟೆ 1:30 ಸುಮಾರು ಅಷ್ಟು ಫಾಲ್ ಆಯಿತು. 1,500 ಪಾಯಿಂಟು ಫಾಲ್, ಅಂದರೆ ಬ್ಯಾಂಕ್ ನಿಫ್ಟಿ ಒಂದು 500 ಪಾಯಿಂಟ್ ಫಾಲ್ ಆಗಿಬಿಟ್ಟು ಮತ್ತೆ ಅಗೇನ್ ಸಿಕ್ಕಾಪಟ್ಟೆ ರಿಕವರಿ ಆಯಿತು. ಏನಕ್ಕೆ ಅವರು ಬೈ ಮಾಡಿರ್ತಾರೆ, ನಾನು ಅದನ್ನೇ ನಿಮಗೆ ಚಾರ್ಟ್ನಲ್ಲಿ ಹೇಳಲಿಕ್ಕೆ ಪ್ರಯತ್ನ ಪಟ್ಟೆ. ಎದಕ್ಕೆ ಫಾಲ್ ಆಗುತ್ತೆ ಮತ್ತು ಎದಕ್ಕೆ ರಿಕವರಿ ಆಗುತ್ತೆ, ನಾವು ಹೇಗೆ ಟ್ರ್ಯಾಪ್ ಆಗ್ತೀವಿ, ರಿಟೇಲರ್ಸ್ಗೆ ಹೇಗೆ ಟ್ರ್ಯಾಪ್ ಮಾಡ್ತಾರೆ ಇವರು, ದ್ಯಾಟ್ ಈಸ್ ಅವನ್ನೆಲ್ಲ ಕಲಿಯೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. FIIs ಹ್ಯೂಜ್ ಕ್ವಾಂಟಿಟಿ ಬೈ ಮಾಡಿದ್ದಾರೆ. ದಿಸ್ ಈಸ್ ವೆರಿ ಬಿಗ್ ಪಾಸಿಟಿವ್ ಸೆಂಟಿಮೆಂಟ್ ಫಾರ್ ಮಂಡೇಸ್ ಮಾರ್ಕೆಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನು ನೋಡಿ ಯಾವಾಗ ಮಾಡಿದ್ದಾರೆ 14,000 ನನ್ನ ತಿಳಿ ಮಟ್ಟಿಗೆ. ಸೆಪ್ಟೆಂಬರ್ನಲ್ಲಿ ಅಷ್ಟೊಂದು ಹ್ಯೂಜ್ ಕ್ವಾಂಟಿಟಿ ಬೈ ಮಾಡಿಲ್ಲ.
ನೋಡಿ 1700 2,500 ಮ್ಯಾಕ್ಸಿಮಮ್ ಇದೆ. 2020 ನೋಡಿ ಸೆಪ್ಟೆಂಬರ್ನಲ್ಲಿ ಟೋಟಲ್ ಸೆಪ್ಟೆಂಬರ್ನಲ್ಲಿ ನಾವು ನೋಡೋದಾದರೆ ಸಿ ಹಿಯರ್ 29,000 ಕೋಟಿ ಟೋಟಲ್ ಬಾಯಿಂಗ್ ಆಗಿದೆ ಸೆಪ್ಟೆಂಬರ್ನಲ್ಲಿ. ಅದೇ ಆಗಸ್ಟ್ನಲ್ಲಿ ನೋಡಿ -21,000 ಇತ್ತು, -21,000 ಬಾಯಿಂಗ್ ಮಾಡಿದ್ದಾರೆ. ಜುಲೈನಲ್ಲಿ ನೋಡಿ ಕೇವಲ 5,000 ಬಾಯಿಂಗ್ ಮಾಡಿದ್ದಾರೆ. ಮ್ಯಾಕ್ಸಿಮಮ್ ಬಾಯಿಂಗ್ ಸುಮಾರು ಒಂದು 5-6 ತಿಂಗಳುಗಳಲ್ಲಿ ಮ್ಯಾಕ್ಸಿಮಮ್ ಬಾಯಿಂಗ್ ಮಾಡಿರೋದು ಇದೇ ಸೆಪ್ಟೆಂಬರ್ ತಿಂಗಳಿನಲ್ಲಿ. ಏನಾದರೂ ಇನ್ಸೈಡ್ ಏನಾದರೂ ನ್ಯೂಸ್ ಇದೆಯಾ ಬರ್ತಾ ಮಂಡೆ ಗೊತ್ತಿಲ್ಲ ನನಗೂ ಕೂಡ. ವೆರಿ ಬಿಗ್ ಅರ್ನಿಂಗ್ ಮಾಡಿದ್ದಾರೆ, ಬಿಗ್ ಬಾಯಿಂಗ್ ಅರ್ನಿಂಗ್ ಅಲ್ಲ ಸಾರಿ ವೆರಿ ಬಿಗ್ ಬಾಯಿಂಗ್ ಬೈ ಎಫ್ ಐ ಎಸ್ ಕಡೆಯಿಂದ ದೊಡ್ಡ ಮೊತ್ತದ ಒಂದು ಬಾಯಿಂಗ್ ಆಗಿದೆ. 14,000 ಕೋಟಿಯ ಬಾಯಿಂಗ್ ಆಗಿದೆ. ಇನ್ನು ಡಿ ಐಸ್ ಏನು ಮಾಡಿದ್ದಾರೆ ನೋಡೋಣ. ನ್ಯಾಚುರಲಿ ಅವರು ಸೆಲ್ ಮಾಡಿರ್ತಾರೆ, ಯಾಕೆಂದರೆ ಇಷ್ಟು ದಿನ ಬಾಯ್ ಮಾಡ್ತಾ ಇದ್ರು ಡಿ ಐಸು. ಎಸ್ ನೋಡಿ ಡಿ ಐಸು 4,400 ಕೋಟಿ ಸೆಲ್ ಮಾಡಿದ್ದಾರೆ ನೆಟ್ ಕ್ಯಾಶನ್ನು. ಅವರು ಬಾಯ್ ಮಾಡ್ತಾ ಇದ್ರು, ಇವಾಗ ಸೆಲ್ ಮಾಡಿದ್ದಾರೆ ಡಿ ಐಸು. ಎಫ್ ಐಸು ಹ್ಯೂಜ್ ಕ್ವಾಂಟಿಟಿ ಬಾಯ್ ಮಾಡಿದ್ದಾರೆ. ನೋಡಿ ಇಂಟ್ರೆಸ್ಟಿಂಗ್ ಮಾಹಿತಿ ಇನ್ನೊಂದಂದರೆ SGX ನಿಫ್ಟಿ ಅಥವಾ ಗಿಫ್ಟ್ ನಿಫ್ಟಿ ವೆರಿ ಫ್ಲ್ಯಾಟ್ -8 ಪಾಯಿಂಟ್ ಮೈನಸ್ನಲ್ಲಿದೆ. ಸೊ ಮಂಡೇ ಏನಾಗುತ್ತೆ, ನಾಳೆ ಒಂದು ಫ್ಲ್ಯಾಟ್ ಓಪನಿಂಗ್ ಆಗಿಬಿಟ್ಟು ಅಪ್ಸೈಡ್ ರ್ಯಾಲಿ ಕೊಡೋ ಎಲ್ಲ ಚಾನ್ಸಸ್ ಇದೆ ಅಂತ ಹೇಳ್ಬೋದು. ನಿಫ್ಟಿ ಚಾರ್ಟ್ ಸ್ಟಡಿ ಮಾಡಿದಾಗ ಬ್ಯಾಂಕ್ ನಿಫ್ಟಿ ಚಾರ್ಟ್ ಹಾಗೆ ಮತ್ತು ಅಮೇರಿಕನ್ ಮಾರ್ಕೆಟು FIDI ಡೇಟಾ SGX ನಿಫ್ಟಿ ಇವನ್ನೆಲ್ಲ ಕನ್ಸಿಡರ್ ಮಾಡಿದರೆ ಓವರ್ ಆಲ್ ಮಾರ್ಕೆಟನ್ನು ಏನು ಪ್ರೆಡಿಕ್ಟ್ ಮಾಡ್ಬೋದು ಅಂದರೆ ಒಂದು ಫ್ಲ್ಯಾಟ್ ಓಪನಿಂಗ್ ಆಗಿಬಿಟ್ಟು ಮತ್ತೆ ಒಂದು ಅಪ್ಸೈಡ್ ರ್ಯಾಲಿ ಕೊಡೋ ಎಲ್ಲ ಚಾನ್ಸಸ್ ಇರುತ್ತೆ. ಅದಕ್ಕೆ ಸಪೋರ್ಟು ರೇಷನ್ಸ್ ನೋಡ್ಕೊಂಡ್ಬಿಟ್ಟು ಟ್ರೇಡ್ ಮಾಡಿ. ನಾನು ಯಾರಿಗೂ ಕೂಡ ಕಂಪಲ್ಸರಿ ಟ್ರೇಡ್ ಮಾಡಿ ಬೈ ಮಾಡಿ ಸೆಲ್ ಮಾಡಿ ಅಂತ ರೆಕಮೆಂಡ್ ಮಾಡ್ತಾ ಇಲ್ಲ, ಸ್ಟಡಿ ಮಾಡಿ. ಓಕೆ, ನೀವು ಟ್ರೇಡ್ ಮಾಡೋದಾಗಿದ್ದರೆ ನಿಮ್ಮ ಆರ್ಥಿಕ ಸಲಹೆಗಾರ ಸಲಹೆ ಕೇಳಿಬಿಟ್ಟು ಮಾಡಿ, ಯಾಕೆಂದರೆ ರಿಸ್ಕಿ ಇರುತ್ತೆ, ದುಡ್ಡು ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಇದು ನನ್ನ ಡಿಸ್ಕ್ಲೇಮರ್ ಅಂತ ಕನ್ಸಿಡರ್ ಮಾಡಿ. ಐ ಹೋಪ್ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಮತ್ತೇನೆ ಆಗ್ತದೆ, ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಡ್ರಾಪ್ ಮಾಡ್ತಾ ಡೋಂಟ್ ಫರ್ಗೆಟ್ ಟು ಹಿಟ್ ದ ಲೈಕ್ ಬಟನ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಆಲ್.